ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಪ್ಪ ಧರ್ಮಸ್ಥಳ ಮಂಜುನಾಥ, ಆ ಆಟೋ ಡ್ರೈವರಿಂದ ಮೈನಾಗೆ ನಮ್ಮ ಧ್ರುವನೇ ಪ್ರಿಯಕರ ಅನ್ನೋ ವಿಚಾರ ಹೇಗಾದ್ರೂ ಮಾಡಿ ತಿಳಿಸಪ್ಪ. ಒಂದ್ ವೇಳೆ ಆ ಥರ ನೀನು ತಿಳಿಸ್ಬಿಟ್ರೆ ನಿನಗೆ 101 ತೆಂಗಿನಕಾಯಿ ನಿನ್ನ ಆಸ್ಥಾನಕ್ಕೆ ಬಂದು ನಾನು ಹೊಡಿತೀನಪ್ಪ. ಆ ಹರಕೆನ ನಾನು ಕಟ್ಕೋತಾ ಇದ್ದೀನಿ. ದಯವಿಟ್ಟು ಈ ಒಂದು ಹೆಲ್ಪ್ ಮಾಡಪ್ಪ ಮಂಜುನಾಥ. ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಯಾರು ಬೇಕಿತ್ತು? ಮೇಡಮ್ ಅವರೇ, ನನ್ನ ಹೆಸರು ಮೈನಾ ಅಂತ. ಕೂತ್ಕೊಳ್ಳಿ. ನಾನು ಮೈನಾ ಅಂತ ಇಲ್ಲಿ ಪ್ರಿಯಕರ ಅನ್ನೋರ್ನ ಹುಡ್ಕೊಂಡು ಬಂದಿದ್ದೀನಿ. ಆದರೆ ಅವ್ರು ಯಾರು, ಹೆಂಗವ್ರೆ ಏನೂ ಗೊತ್ತಿಲ್ಲ. ಅವ್ರಿಲ್ಲೇನಾದ್ರೂ ಕೆಲಸ ಮಾಡ್ತಿದ್ರೆ ಸ್ವಲ್ಪ ಕರಿತೀರಾ? ಪ್ರಿಯಾಕರ ಇಲ್ವಲ್ಲ ಅಂತ ಹೆಸರುನವ್ರು ಯಾರು? ಮೇ ಬಿ ಕನ್ಫ್ಯೂಸ್ ಆಗಿ ಬಂದಿದ್ದೀರಾ ಅನ್ಸತ್ತೆ. ಇಲ್ಲ ಮೇಡಮ್, ಅವ್ರಿಲ್ಲೇ ಕೆಲಸ ಮಾಡ್ತಿರ್ಬೇಕು. ಆದ್ರೆ ಅವ್ರ ನಿಜವಾದ ಹೆಸರು ನನಗೆ ಗೊತ್ತಿಲ್ಲ. ಮೇಡಮ್, ಹೆಸರು ಗೊತ್ತಿಲ್ಲ ಅಂತೀರಾ, ವ್ಯಕ್ತಿನೂ ನೋಡಿಲ್ಲ ಅಂತೀರಾ, ಯಾರು ಹುಡ್ಕೊಂಡ್ ಬಂದಿದ್ದೀರಾ ಅಂತ ನಿಮ್ಗೆ ಗೊತ್ತಿಲ್ಲ, ನಮ್ಗೆ ಹೇಗ್ ಗೊತ್ತಾಗತ್ತೆ ಹೇಳಿ? ಅಂದ್ರೆ ಅವ್ರನ್ನ ನೋಡಿರೋರೊಬ್ರು ಅವ್ರು ಇಲ್ಲೇ ಇದಾರೆ ಅಂತ ಹೇಳಿದ್ರು, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲ ಮೇಡಮ್, ಇದು ಫಾರಿನ್ಗೆ ಕೆಲ್ಸಕ್ಕೆ ಕಳ್ಸೋ ಕಂಪನಿ. ಇಲ್ಲಿ ಎಷ್ಟೋ ಜನ ಕೆಲ್ಸಕ್ಕೆ ಬರ್ತಾರೆ ಹೋಗ್ತಾರೆ, ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಫಾರಿನ್ ಕೆಲ್ಸಕ್ಕೆ ಕಳ್ಸೋ ಕಂಪ್ನಿನಾ? ಹೌದು. ಅಂದ್ರೆ ಪ್ರಿಯಕರನ್ ನನ್ನನ್ನು ಬಿಟ್ಟು ಪರದೇಶಕ್ಕೆ ಹೋಗ್ತಾವ್ನ. ಆದ್ರೆ ನನ್ನ ನೋಡ್ತೀನಿ ಅಂತ ಪತ್ರ ಬರ್ದಿದ್ನಲ್ವಾ? ಮೇಡಮ್ ಅವರೇ, ನನ್ಗೊಂದು ಉಪಕಾರ ಮಾಡ್ತೀರಾ? ಹೇಳಿ. ಇಲ್ಲಿಂದ ಇತ್ತೀಚೆಗೆ ಹೊರದೇಶಕ್ಕೆ ಹೋಗ್ತಾರಲ್ವಾ, ಅವ್ರ ಪಟ್ಟಿ ಏನಾದ್ರೂ ಇದ್ರೆ ತೋರಿಸ್ತೀರಾ? ಅದ್ರಲ್ಲಿ ಯಾರಾದ್ರೂ ನನಗೆ ಗೊತ್ತಿರೋರು ಇದಾರ ಅಂತ ನೋಡ್ತೀನಿ. ಸಾರಿ ಮೇಡಮ್, ಹಾಗೆಲ್ಲ ಲಿಸ್ಟ್ ಕೊಡೋ ಹಾಗಿಲ್ಲ. ಮೇಡಮ್ ಅವರೇ ನೋಡಿ, ದಯವಿಟ್ಟು ಹಂಗೆಲ್ಲ ಹೇಳ್ಬಿಡಿ. ಅವರು ಇವತ್ತು ನನಗೆ ಸಿಗ್ತಾರೆ ಅನ್ನೋ ಆಸೆಯಿಂದ ಇಲ್ಲಿಗೆ ಬಂದಿದ್ದೀನಿ. ಅವರು ನಾನು ತುಂಬಾ ದಿನದಿಂದ ಹುಡುಕ್ತಿದ್ದೀನಿ ಮೇಡಮ್ ಅವರೇ. ದಯವಿಟ್ಟು ನಿಮ್ ಕೈ ಮುಗಿತೀನಿ. ಅವ್ರ ಪಟ್ಟಿನೋ ಇಲ್ಲ ಅವ್ರೇನಾದ್ರೂ ಅರ್ಜಿ ಕೊಟ್ಟಿರ್ತಾರಲ್ವಾ, ಅದು ಏನಾದ್ರೂ ಇದ್ರೆ ತೋರಿಸಿ ಮೇಡಮ್. ಅವ್ರು ಯಾರು ಅಂತ ನನಗೆ ಗೊತ್ತಾಗ್ಬೇಕು.